ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿ ಪ್ರಯುಕ್ತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದೆ. ಕೆಂಪೇಗೌಡ ರನ್ ಮ್ಯಾರಥಾನ್ ಈಗಾಗಲೇ ಆರಂಭವಾಗಿದೆ. ಹೊಸದಾಗಿ ನಿರ್ಮಾಣ ಆಗಿರತಕ್ಕಂಥ SM ಕೃಷ್ಣ ದಶಪಥ ರಸ್ತೆಯಲ್ಲಿ ಇವತ್ತು ಮ್ಯಾರಥಾನ್ ಶುರುವಾಗಿದೆ. ಏನಂತಂದರೆ ಮೈಸೂರು ರಸ್ತೆಯಿಂದಲೂ ಕೂಡ ಮ್ಯಾರಥಾನ್ಗೆ ಚಾಲನೆ ನೀಡಲಾಗಿದೆ. ಈಗಾಗಲೇ ಮ್ಯಾರಥಾನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಯುವಕ ಯುವತಿಯರು ಭಾಗಿಯಾಗಿರ್ತಕ್ಕಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ಒಂದು ನೂತನವಾದ ಈ ರಸ್ತೆಯಲ್ಲಿ SM ಕೃಷ್ಣ ದಶಪಥ ರಸ್ತೆ 10.25 ಕಿಲೋಮೀಟರ್ ಇದೆ. ಮೈಸೂರು ರಸ್ತೆ ಚಲ್ಲಘಟ್ಟದಿಂದ ಕಡಬಗೆರೆ ಕ್ರಾಸು ಮಾಗಡಿ ರಸ್ತೆವರೆಗೂ ಕೂಡ ಈ ಒಂದು ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಇವತ್ತು ಈ ರಸ್ತೆ ಲೋಕಾರ್ಪಣೆ ಆಗ್ತಾ ಇದೆ. CM DK ಶಿವಕುಮಾರ್ ಅವರು ಈ ರಸ್ತೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ಜಯಂತಿಯಿಂದಲೇ ಸಾಲು ಕಾರ್ಯಕ್ರಮಗಳನ್ನು ಈ ರಸ್ತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. 15 ಲಕ್ಷ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ. ಇವತ್ತು ಮ್ಯಾರಥಾನ್ ನಡೀತಾ ಇದೆ. ತುಂಬಾನೇ ಜೋಶಿಂದ ಜನಸಾಮಾನ್ಯರು ನಾಗರಿಕರು ಮ್ಯಾರಥಾನಲ್ಲಿ ಭಾಗಿಯಾಗಿದ್ದಾರೆ. 10 ಕಿಲೋಮೀಟರ್ ಹಾಗೆ 5 ಕಿಲೋಮೀಟರ್ ಎರಡು ವಿಭಾಗದಲ್ಲಿ ಇವತ್ತು ಮ್ಯಾರಥಾನ್ ಆಗಿರ್ತಕ್ಕಂಥದ್ದು. ಸಾಕಷ್ಟು ಜನ ನೋಂದಣಿ ಮಾಡಿಕೊಂಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಇತ್ತು. ಅದು ನಿಜ ಆಗಿದೆ. ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಕೆಂಪೇಗೌಡ ಜಯಂತಿಯನ್ನು ಅವಿಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಆಗಿಸುವ ನಿಟ್ಟಿನಲ್ಲಿ BDA ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಮ್ಯಾರಥಾನ್ ಆಗ್ತಾ ಇದೆ. ತುಂಬಾನೇ ಖುಷಿಯಿಂದ, ತುಂಬಾನೇ ಹುಮ್ಮಸ್ಸಿಂದ, ತುಂಬಾನೇ ಜೋಶಿಂದ ಇವತ್ತು ಮ್ಯಾರಥಾನ್ನಲ್ಲಿ ಜನ ಭಾಗಿಯಾಗಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀರಾ. CM DK ಶಿವಕುಮಾರ್ ಕೂಡ ಈ ಒಂದು ಕೆಲವು ಸ್ಥಳಗಳಲ್ಲಿ ಬರ್ತಾ ಇದ್ದಾರೆ. ಈ ಒಂದು ಸ್ಥಳಕ್ಕೆ ಈಗ ಸದ್ಯಕ್ಕೆ ಮ್ಯಾರಥಾನ್ ನಡೀತಾ ಇದೆ. ಮ್ಯಾರಥಾನ್ ಬಳಿಕ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ ಕೂಡ ಇರುತ್ತೆ, ಮತ್ತೆ ವೇದಿಕೆ ಕಾರ್ಯಕ್ರಮ ಕೂಡ ಇರುತ್ತೆ. ಈ ಒಂದು SM ಕೃಷ್ಣ ರಸ್ತೆ ಲೋಕಾರ್ಪಣೆ ಆಗುತ್ತೆ. ಸಾಕಷ್ಟು ಈ ಟ್ರಾಫಿಕ್ ಜರ್ನಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ. ಯಾಕಂದ್ರೆ ಮೈಸೂರು ರಸ್ತೆಯಿಂದ ಈ ಕಡೆ ಮಾಗಡಿ ರಸ್ತೆಗೆ ಸಂಪರ್ಕ ರಸ್ತೆ ಇದಾಗಿತ್ತು. ಈ ನೈಸ್ ರಸ್ತೆಯನ್ನು ಡಿಪೆಂಡ್ ಆಗಬೇಕಾಗಿತ್ತು, ಮತ್ತೆ ತುಂಬಾನೇ ಟ್ರಾಫಿಕ್ ಮತ್ತೆ ಸುತ್ತಾಕೊಂಡು ಬರಬೇಕಾಗಿತ್ತು. ಬಟ್ ಈ ರಸ್ತೆ ಆಗಿರೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಇನ್ನು ಟೋಲ್ ಫ್ರೀ ಕೂಡ ಈ ಒಂದು ರಸ್ತೆ ಆಗಿರುತ್ತೆ. ಸುಮಾರು 630 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ BDA ಈ ಒಂದು ದಶಪಥ ರಸ್ತೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಟ್ರಾಫಿಕ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ ಅಂತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ರಸ್ತೆ ಲೋಕಾರ್ಪಣೆ ಕಾರ್ಯಕ್ರಮದ ಪ್ರಯುಕ್ತ ಮ್ಯಾರಥಾನ್ ಒಂದು ಓಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀರಾ. BDA ವತಿಯಿಂದ ಕಾರ್ಯಕ್ರಮಗಳು ಆಯೋಜನೆ ಆಗಿದೆ. ಬೆಳಗ್ಗೆ 6:30ಯಿಂದ 10K ಮ್ಯಾರಥಾನ್ ಶುರುವಾಗಿದೆ. ಎಲ್ಲ ಕೂಡ ಸುಗಮವಾಗಿ ನಡೀತಾ ಇದೆ ಅಂತಲೇ ಹೇಳ್ಬೋದು. ಮತ್ತೆ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಸ್ಟೇಜ್ ಪ್ರೋಗ್ರಾಮ್ ಮತ್ತೆ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಶಿವಕುಮಾರ್ ವಾಲಿ ಜೊತೆ ಲಕ್ಷ್ಮೀ ನರಸಿಂಹ TV9 ಬೆಂಗಳೂರು.